ಸರ್ ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ ಸರ್. ಸರ್ ನನ್ನ ಹೆಸರು ಶಾದುಲ್ಲಾ. ಓಕೆ. ಅಡ್ಡ ಹೆಸರು ಶಾದುಲ್ಲಾ ಕೌಟ ಅಂತಾರೆ ನನಗೆ. ನಾನು ಕೇಳಿ ಸರ್, ಏನು ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್ ಇದು ಡೈರಿ ಫಾರ್ಮ್? ನಾವು ಈಗ 98 ಹಿಡಿದು ಮಾಡ್ತಾ ಇದ್ದೇವೆ ಸರ್. ಈ ಡೈರಿ ಫಾರ್ಮ್ದಾಗೆ ಬರೋ ಉದ್ದೇಶ ಏನು ಸರ್? ಡೈರಿ ಫಾರಮ್ದಾಗ ಅಂದರೆ ನಾವು ಮೊದಲು ಬೇರೆ ಬೇರೆ ಕಾರವಾರ ಮಾಡಿದೆವು. ಆ ಕಡೆ ಎಲ್ಲ ಲಾಸ್ ಆಗ್ತು. ಈಗ ಲಾಸ್ ಆಗಿನ ಸಲುವಾಗಿ ನಮ್ಮಲ್ಲಿ ಸ್ವಲ್ಪ ಇದು ಹೊಲ ಇತ್ತು ನಮ್ಮಲ್ಲಿ, ನಮ್ಮ ಹಿರ್ಗೊಳ್ದು. ಅದರಲ್ಲಿ ಏನು ಮಾಡ್ಬೇಕಪ್ಪ ಅಂತ ನಾವು ಥೋಡೆ ವಿಚಾರ ಮಾಡಿ ಮತ್ತು ಸ್ವಲ್ಪ ಆಕಳು ತಂದು ಡೈರಿ ಫಾರಮ್ ಚಾಲೂ ಮಾಡಿದೆವು. ಮಾಡವತ್ತಿ ಸರ್ ಎಷ್ಟು ಹಸುದಿಂದ ಸ್ಟಾರ್ಟ್ ಮಾಡಿರಿ? ನಾವು ಫಸ್ಟ್ ಸ್ಟಾರ್ಟಿಂಗ್ 2 ತಂದೆವು. ಆಮೇಲೆ ಅದರಲ್ಲಿಂದ ಸ್ವಲ್ಪ ಲಾಭ ಕಾಣಿಸ್ತು, ಮತ್ತೆ 2 ತಂದೆವು. ಮತ್ತೆ ಸ್ವಲ್ಪ ಲಾಭ ಕಾಣಿಸ್ತು, ಮತ್ತೆ ಹಾಗೆ ಮಾಡ್ಕೊತಾ ಬಂದೆವು ಅಂತ ತಿಳ್ಕೊರಿ. ಸರ್ ಇವಾಗ ನಿಮ್ಮ ಹತ್ತಿರ ಇವು ಜರ್ಸಿ ಎಮ್ಮೆಗಳು ಎಷ್ಟವ ಮತ್ತು ಇದು ಮುರ್ರಾ ಎಮ್ಮೆಗಳು ಎಷ್ಟವ? ಜರ್ಸಿ ಎಮ್ಮೆ ಮುರ್ರಾ ಎಮ್ಮೆ ಇಲ್ಲ, ನಮ್ಮಲ್ಲಿ ದೇಶಿ ತಳಿದಾಗೆ ಒಳ್ಳೆ ಎಮ್ಮೆ ತಂದೆವು, ನಾವು ಒಳ್ಳೆ ಕ್ವಾಲಿಟಿ ತಂದಿದ್ದೆವು. ಏನದ ಅಂದ್ರೆ ಒಂದು 20 ಎಮ್ಮೆ ಇದ್ದೇವೆ ನಮ್ಮಲ್ಲಿ. ಒಂದು 50 ಆಕಳು ಅವ ನಮ್ಮಲ್ಲಿ. ಟೋಟಲ್ ಇನ್ನು ಸಣ್ಣದು ಎಲ್ಲ ಕಲ್ತು ಒಂದು 100 ಮೇಲೆ ಇದ್ದಾವೆ ಸರ್. 100 ಮೇಲೆ. ಸರ್ ಡೈಲಿ ಹಾಲಿನ ಪ್ರೊಡಕ್ಷನ್ ಎಷ್ಟದ? 500ರಿಂದ 600 ತನಕ ತೆಗಿತೇವೆ ಸರ್ ನಾವು ಡೈಲಿ. ಬೆಳಿಗ್ಗೆ ಸಾಯಂಕಾಲ 260-70, ಸಾಯಂಕಾಲ 60-70 ಅಂದ್ರೆ 500ರಿಂದ 600 ತನಕ ಹೋಗ್ತಾವೆ ಸರ್. ಕಡಿಮೆ ಹೆಚ್ಚಂದ್ರೆ 600 ಎವರೇಜ್, ಮಿನಿಮಮ್ 500 ಒಳಗೆ ಬರಲ್ಲ ನಾವು. ಸರ್ ಬೇರೆಯವರು ಡೈರಿ ಫಾರ್ಮ್ ಮಾಡಬೇಕಾದ್ರೆ ಎಷ್ಟರಿಂದ ಮಾಡಬೇಕು ಮತ್ತು ಏನೇನು ಮೇನ್ ಇದು ಡಿಸೀಸ್ ಬರಲ್ಲಂಥದ್ದು ಜಾಗ್ರತೆ ವಹಿಸಬೇಕು? ಈಗ ಡಿಸೀಸ್ ಅಂದ್ರೆ ಡಿಸೀಜನ್ ಹಂಗನ್ ಬರಲ್ಲ ಜಾಸ್ತಿ. ಸ್ವಲ್ಪ ನಾವು ನಮ್ಗೆ ಅದ್ರಾಗ ಥೋಡೆ ಐಡಿಯಾ ಇರಬೇಕು. ಎಲ್ಲ ಯಾವುದೋ ಏನಾರ ಪ್ರಾಬ್ಲಮ್ ಆದ್ರೆ ಸ್ವಲ್ಪ ನಾವು ಮಾಡ್ಕೊಂಬಪ್ಲೆ ಇದ್ರೆ ನಮಗೆ ಒಳ್ಳೇದು ಅನಿಸ್ತದೆ. ಈಗ ಎಲ್ಲ ನಮಗೇನು ಗೊತ್ತೇ ಇಲ್ಲ, ನಾವು ಡೈಲಿ ಫಾರಮ್ ಮಾಡಿದ್ರೆ ಅದು ನಮಗೆ ಸಕ್ಸಸ್ ಆಗೋದು ಭಾಳ ಮುಷ್ಕಿಲಿದೆ ಸರ್. ಅದು ಥೋಡೆ ಜನ ಸರ್ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡತ್ತಾರ ಮತ್ತು ವರ್ಷ 2 ವರ್ಷ ಬಂದ್ ಮಾಡತ್ತಾರ. ಕಾರಣ ಏನಂತೀರಿ? ಅದೇ ಅವ್ರಿಗೆ ಗೊತ್ತಿಲ್ಲ ಸಲುವಾಗಿ ಹೊಂಟಾರ. ಬಂದು ಏನಂದ್ರೆ ಒಮ್ಮೆಗೆ ಇಷ್ಟು ದುಡ್ಡು ಹಾಕ್ಲತ್ತಾರ. ಅವು ಹಾಲು ಸ್ವಲ್ಪ ದಿವ್ಸ ಕೊಡ್ತಾವ. ಅವು ಹಾಲು ಮುಗಿದ ಆಗ್ತಿಕ್ಕಿ ಅವು ವರ್ಕೌಟ್ ಆಗಲ್ಲ ನೋಡಿದೆ ಇನ್ನು ಸರಿ ಮತ್ತೆ ಹಾಕ್ಲಕ್ಕೆ ದುಡ್ಡು ಅನುಕೂಲ ಆಗಲ್ಲ. ಅದರಲ್ಲಿಂದ ಮುಚ್ಚಿ ಬಿಡ್ತಾರೆ ಅವರು. ಕಮ್ಸೆ ಕಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಎಷ್ಟು ಹಸುದಿಂದ ಸ್ಟಾರ್ಟ್ ಮಾಡ್ಬೇಕು ಸರ್? ಸರ್ ಅದು ತನ್ನ ಮೇಲೆ ಬಿಟ್ಟಿಂದ ನಮ್ಮ ಸ್ವಂತ ಮಾಡೋ ಕೆಪಾಸಿಟಿ ಮೇಲೆ ಅದ. ಅದು ಇದ್ರಾಗ ಏನದ ಎಷ್ಟು ಮಾಡ್ಬೋದು. ಇದ್ರಾಗ ಯಾರು ಕಾಂಪಿಟೇಷನ್ ಇಲ್ಲ, ಯಾರು ಇದಕ್ಕೆ ಏನು ಸೈಡ್ ಹೊಡಿತಾ ಹೋಗ್ತಾರ, ನಮ್ದು ಇದು ಆಗ್ತಾರ ಅಂಬೋದಿಲ್ಲ, ಏನೂ ಇಲ್ಲ. ನಮ್ಮ ಕೆಪಾಸಿಟಿ ಮೇಲೆ ಅದ. ನಾವು 15 ವರ್ಷ ತನಕ ನಾವು ಸ್ವಂತ ಮಾಡಿದೆವು. ಒಂದೇ ಮನುಷ್ಯಗೆ ತಗೊಂಡು 20 ಆಕಳು ಮೇಂಟೈನ್ ಮಾಡಿದೆವು. ಅದ್ರ ಬಾದ್ ನಮಗೆ ಚಂದ ಅನ್ನಿಸ್ತು, ಮತ್ತೊಂದು 20 ಆಕಳು ತಂದು ಮತ್ತು 4-5 ಮನುಷ್ಯರಿಗೆ ಮೇಂಟೈನ್ ಮಾಡ್ತಾ ಇದ್ದೇವೆ ನಾವು. ಇವಾಗ ಎಷ್ಟು ಜನ ಸರ್ ನಮ್ಮಲ್ಲಿ? 5-6 ಜನ ಸರ್. 5ರಿಂದ 6 ಜನ ಇರ್ತಾರೆ ನಮ್ಮಲ್ಲಿ ಹಮೇಶಾ ಕಂಟಿನ್ಯೂ. ಹಾಲು ಎಲ್ಲಿ ಸಪ್ಲೈ ಮಾಡ್ತೀರಿ? ನಮ್ದು ನಂದಿನಿ ಡೈರಿ ಹೋಗ್ತಾವ್ರಿ. ಅವರೇ ಬಂದು ಹೋಯ್ತಾರ? ಹಾಂ, ಗಾಡಿ ಬರ್ತದೆ ಸರ್. ಅದು ಗಾಡಿ ಬಂದು ಮುಂಜಾನೆ ಸಾಯಂಕಾಲ 2 ಟೈಮ್ ಅವರೇ ಹೋಗ್ತಾರೆ. ಇವೆಲ್ಲ ನಿಂಬಲ್ಲಿ ರೆಡಿ ಮಾಡ್ಕೋತೀರಾ ಸರ್? ಸೇಲ್ ಮಾಡಿರ್ತೀರಿ? ನಾವು ಯಾವ ರೆಡಿ ಚಂದನೂ ಇದ್ದನು, ಕ್ವಾಲಿಟಿ ಬಂದಿನೂ ಇಟ್ಕೋತೇವು. ಕ್ವಾಲಿಟಿ ಇರಲ್ದು ಅಂತ ಜರ ಸ್ವಲ್ಪ ಇದು ಇದ್ದು ಅಂದ್ರೆ ಅವು ತೆಗೆದು ಬಿಡ್ತೀವಿ ರೀ. ಸೊ ಎಲ್ಲ ನಿಮ್ಮಲ್ಲಿ ಓನ್ ಬ್ರೀಡ್ ಯಾವ ಸರ್ ಇವು? ಹಾಂ, ಓನ್ ಬ್ರೀಡ್ ಅಂದಪ್ಪನೇ ಇರ್ತಾವೆ ಸರ್. ಅವು ಸ್ವಲ್ಪ ಯಾವಾರ ಹಿಂಗೆ ಥೋಡೆ ತರ್ತೇವೆ, ಥೋಡೆ ನಮ್ಮ ಮನೆಯೂ ತಯಾರಾಗ್ತಾವ. ಮತ್ತು ಇವು ರಿಪ್ಲೇಸ್ಮೆಂಟ್ ಎಷ್ಟು ದಿನಕ್ಕೊಂದ್ಸಲ ಹಿಂಗೆ ಚೇಂಜ್ ಅದು ಮಾಡ್ತೀರಿ ಸರ್? ಇವು ಸರಿಗೆ ಹಾಲು ಕೊಟ್ಟು ಸರಿಗೆ ಅವು ಪ್ರೆಗ್ನೆಂಟ್ ಆದವು ಅಂದ್ರೆ ಮತ್ತು 4-5 ತನಕ ಇಡ್ತೇವೆ. ಆ ಪ್ರೆಗ್ನೆಂಟ್ ಅದು ಆಗಲ್ಲ ಹೊಂಟು, ಹಿಂಗೆ ಏನಾರ ಸಮಸ್ಯೆ ಹೊಂಟದು, ಗಬ್ಬು ಸಮಸ್ಯೆ ಹೊಂಟ್ರೆ ಅದಕ್ಕೆ ಮಾರಿಬಿಡ್ತೇವೆ. ಸರ್ ಇಷ್ಟು ಹಸುಗಳಿಗೆ ಎಷ್ಟು ಎಕರೆದಾಗ ಹಸಿ ಮೇವು ಹಾಕಿರಿ ಸರ್? ನಾವು ಒಂದು 4 ಎಕರೆ ಹಾಕಿದ್ದೇವೆ ರೀ. 4 ಎಕರೆ ಹಾಕಿದೆವು. ಮತ್ತೇನಂದ್ರೆ ಸ್ವಲ್ಪ ಬೇರೆ ಕಡೆನೂ ತರ್ತೇವೆ ನಾವು. ಕಳಕಿ, ಸೋಯಾ ಹೊಟ್ಟು, ಕಡ್ಡೆ ಹೊಟ್ಟು, ತೊಗರೆ ಹೊಟ್ಟು ಇವೆಲ್ಲ ತರ್ತೇವೆ. ಸೀಸನ್ ಯಾವ ಸೀಸನ್ ನಡೀತು ಆ ಸೀಸನ್ ತರ್ತಾ ಇರ್ತೇವೆ. ಏನೇನು ಹಾಕಿರಿ ಸರ್ ಹಸಿ ಹೂವಿನ ಇದು ಹುಲ್ಲಿನ? ಹಸಿ ಹುಲ್ಲಿನಾಗ ಇದು ಒಂದೇ ಹುಲ್ಲದ ನಮ್ಮ ಕಡೆ, ಕೋತ್ರಿ ಹುಲ್ಲು ಅಂತಿದೆ. ಅದು ಒಂದು. ಇದೇ ಕಂಟಿನ್ಯೂ ಬರ್ತದೆ. ಇದೊಂದು 40 ದಿವಸದಾಗ ಬರ್ತದೆ. ಇದು ಕಟ್ ಮಾಡ್ತಾ ಇರ್ತೇವೆ ಮತ್ತೆ ಬರ್ತಾ ಇರ್ತದೆ. ಸರ್ ಇವಕ್ಕೆ ಮೆಡಿಸಿನ್ ಅದು ಏನೇನು ಕೊಡ್ತೀರಿ ಸರ್? ಮೆಡಿಷನು ಯಾವ್ದು ಯಾವ ಟೈಮಿನಾಗ ಯಾವ್ದು ಬೇಕಾಗಿತ್ತು ಅದು ಅದಕ್ಕೆ ಮಾಡ್ತೇವ್ರಿ. ರೆಗ್ಯುಲರ್ ಅಂತೇಳಿ ಈ ತಿಂಗಳು ಈ ಮೆಡಿಷನ್ ಅಂತ ಬರಲ್ಲ ರೀ. ಹೆಂಗ್ ಮನುಷ್ಯರಿಗೆ ಹೆಂಗ
ಯಾವ ಊರಿಗೆ ಬಂದು ಅಂದ್ರೆ ಒಂದು ಇದು ಆದ್ರೆ ಇದು ಹಿಂಗೆ ಅದ್ರದ್ದು ಹಾಗೆ ಅದ್ರ ಥರನೇ ಮಾಡ್ಬೇಕಾಗ್ತದೆ. ಸರ್ ಇದು ಶೆಡ್ ಕನ್ಸ್ಟ್ರಕ್ಷನ್ ಒಂದೇ ಸಲ ಮಾಡಿರಿ ಸರ್ ಸ್ವಲ್ಪ ಸ್ವಲ್ಪ ಮಾಡ್ಕೊ ಸ್ವಲ್ಪ ಮಾಡ್ಕೊತಾ ಹೋಗಿದ್ದೇವ್ರಿ. ಅದ್ರ ಸಲಕ್ಕೆ ಹಿಂಗೆ ಇದು ಒಂದೇ ಸಿಸ್ಟಮ್ದಾಗ ಇಲ್ಲ. ಹಿಂಗೆ ಯಾವ ಟೈಪ್ ಸವಲತ್ತು ಬಂತು ಆ ಟೈಪ್ ಮಾಡಿದ್ದೇವ್ರಿ. ಹಾಂ ತೋಬಿ ಸರಿಯಾಗದ ಸರ್ ಓಲ್ಡ್ ಈಸ್ ಗೋಲ್ಡ್ ಅಂತ ಚೆನ್ನಾಗದ. ಎಷ್ಟು ಬರ್ತಾವೆ ಸರ್ ಹಾಲಿಂದು ತಿಂಗಳಿಗೆ ಇನ್ಕಮ್ ಎಲ್ಲ ಹೋಗಿ? ಬರ್ತಾವ್ರಿ ಒಂದು ಲಕ್ಷ ಹಿಡ್ಕೊಂಡು 2 ಲಕ್ಷ ತನಕ ಬರ್ತಾವ್ರಿ. ಎಲ್ಲ ಮೇಂಟೆನೆನ್ಸ್ ಎಲ್ಲ ತೆಗೆದು 4 ರಿಂದ 5 ಲಕ್ಷ ಪೇಮೆಂಟ್ ಆಗ್ತದ. 5 ರಿಂದ 6 ಲಕ್ಷ ತನಕ ಪೇಮೆಂಟ್ ಆಗ್ತದ. ಅದ್ರಾಗ ಏನದ ಅಂದ್ರೆ 3.5-4 ಲಕ್ಷ ತನಕ ಖರ್ಚು ಬರ್ತದ. ಒಂದು ಬರ್ತದೆ, ಯಾಕೆ ದೀಡ್ ಬರ್ತದೆ, ಯಾಕೆ 2 ಲಕ್ಷ ಬರ್ತದೆ ರೀ ಸೀಟನ್ ಟೈಪ್ ಮೇಲೆ. ಇವೆಲ್ಲ ಒಂದೇ ವೆರೈಟಿ ಅವ ಸರ್? ಅಲ್ಲಿ ಕಾಲು ಜರುಗ್ತಾವ ಒಳಗೆ ಅಲ್ಲಿ ಮತ್ತೆ ಬಿದ್ದಿರಂದ್ರು. ಸರ್ ಇವೆಲ್ಲ ಕ್ರಾಸಿಂಗ್ ಇಲ್ಲೇ ಮಾಡಿಸ್ತೀರಿ ಸರ್? ಹಾಂ, ಇದು ಕ್ರಾಸಿಂಗ್, ಇದು ಕ್ರಾಸಿಂಗ್ ಸಲುವಾಗಿ ಇದೆ ಇದು. ಯಾವುದು ಬ್ರೀಡ್ ಅದ ಸರ್ ಇದು? ಇದು ಜರ್ಸಿದಾಗ ಬರ್ತದೆ ರೀ. ಜರ್ಸಿದಾಗ ಬರ್ತದೆ? ಹೌದು. ನಮ್ಮ ಮನೆ ಹುಟ್ಟಿಂದ ಇದೆ ಹುರಿದು. ಅಂದ್ರೆ ಅದನ್ನು ಕ್ರಾಸ್ ಬೀಡ್ ಇದೆ? ಕ್ರಾಸ್ ಬೀಡೆ. ಈಗೆಲ್ಲ ಇದ್ರದ್ದು ಅವ ಸರ್? ಹಾಂ, ಇದ್ರಾಗಿನ ಸ್ವಲ್ಪ ಅವ ಒಂದು 4-5 ಅವ ಇದ್ರದ್ದು. ಮತ್ತೆ ಹೆಚ್ಚಾಗಿ ಸಿಮಿನ್ಸ್ ಅದು ಏನಾರ ಇದು ಮಾಡಿ? ನಾವು ಬೇರೆದು ಯೂಸ್ ಮಾಡಲ್ಲ ರೀ. ನಮ್ಮಲ್ಲಿ ಯಾವುದು ಎಲ್ಲ ಡಾಕ್ಟ್ರಲ್ಲಿ ತರಬೇಕಾಗ್ತದ. ನಾವು ಡಾಕ್ಟ್ರಿಗೆ ಹೆಚ್ಚಿಗೆ ಕರ್ಸಲೆ ನಾವೇ ಮಾಡ್ಕೋತೇವಲ್ಲ ಕೆಲಸ. ಮೆಡಿಸಿನ್ ಎಲ್ಲ ನಾವೇ ಮಾಡ್ಕೋತೇವೆ ನಿಮಗೆ. ಇವು ನೆಕ್ಸ್ಟ್ ಇಲ್ಲೇ ರೆಡಿ ಮಾಡ್ಕೋತೀರಾ ಸರ್? ಸೇಲ್ ಮಾಡ್ತೀರಿ? ಸೇಲ್ ಭೀ ಮಾಡ್ತೇವೆ. ಸ್ವಲ್ಪ ಎದ್ರಾಗಿಂದ ನಾ ಹೇಳ್ತಿದ್ದೀನಿ ನಿಮ್ಗೆ, ಅವರ ಒಳ್ಳೆ ಕ್ವಾಲಿಟಿ ಇದ್ದು ಅಂದ್ರೆ ಅವು ಇಟ್ಕೋತೇವೆ. ಹಾಂ, ಸ್ವಲ್ಪ ಇದು ಇದ್ದೀನೋ ತೆಗೆದು ಬಿಡ್ತೇವೆ.